ನಾನು ಬಿಡುಗಡೆ ಹೊಂದಿದ್ದೇನೆ. ಯೆಶಾಯ 53:4 ಘೋಷಿಸುತ್ತೇನೆ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಯೇಸು ಅನುಭವಿಸಿದರು. ಅವರು ಹೊತ್ತ ಹೊರೆಯೂ ನಮ್ಮ ಸಂಕಟವೇ. ಯೇಸು ನನಗೆ ಬೆಲೆಯನ್ನು ಪಾವತಿಸಿದ ಮತ್ತು ಶಿಲುಬೆಯ ಮೇಲೆ ನನ್ನ ಎಲ್ಲ ಭಾರವನ್ನು ತೆಗೆದುಕೊಂಡು ನನಗೆ ಜಯವನ್ನು ನೀಡಿದ ಕಾರಣ ನಾನು ಬಿಡುಗಡೆ ಹೊಂದಿದ್ದೇನೆ. ವಿಜಯದಲ್ಲಿ ನಡೆಯಲು, ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಲು ಮತ್ತು ನನ್ನ ಪ್ರಾರ್ಥನೆಗೆ ಉತ್ತರ ನೋಡಲು ದೇವರು ನನಗೆ ವಿಶೇಷವಾಗಿ ನೇಮಕ ಮಾಡಿದ ದಿನ ಇದು. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಆರಾಧಿಸುವಂಥದ್ದು ನಮಗೆ ಅಭಿಮಾನವಾಗಿದೆ. ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ದೇವರು ನಮಗಾಗಿ ಏನೆಲ್ಲ ಮಾಡುವವನಾಗಿದ್ದಾನೆ ಎಂಬುವಂಥದ್ದನ್ನು ನೆನೆಸುವುದಾದರೆ, ಸ್ಮರಿಸುವುದಾದರೆ, ಆತನು ನನ್ನಲ್ಲಿ, ನಮ್ಮ ಒಬ್ಬೊಬ್ಬರಲ್ಲಿ ತನ್ನ ಮಹಿಮೆಯನ್ನು ಪ್ರಕಟಿಸುವ ದೇವರಾಗಿದ್ದಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವ ಮಹಿಮೆಗೂ ಸರ್ವ ಸ್ತುತಿಗಳಿಗೂ ಪಾತ್ರನಾದ ದೇವರನ್ನು ಒಂದೇ ಮನಸ್ಸಿನಿಂದ ಆರಾಧಿಸೋಣ ಪ್ರಿಯರೇ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿ ಇರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಆರಾಧನೆ 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 ಆತನ ಚಿತ್ತವು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕಾಗಿ, ಆತನ ಚಿತ್ತವು ನಮ್ಮಲ್ಲಿ ನೆರವೇರುವುದಕ್ಕಾಗಿ ಆತನನ್ನು ಸ್ವಾಗತಿಸೋಣ ಪ್ರಿಯರೇ. ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಪರಲೋಕದಲ್ಲಿ ನಿನ್ನ ಚಿತ್ತ ನಿತ್ಯವೂ ನೆರವೇರುವಂತೆ, ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಭೂಲೋಕದಲ್ಲಿಯೂ ನನ್ನಲ್ಲಿಯೂ ದೇವ ನಿಂಚಿತ್ತ ನೆರವೇರಲಿ. ಆರಾಧನೆ 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 ಆರಾಧನೆ
ಆತನೇ ನಮ್ಮ ಜೀವದ ರೊಟ್ಟಿಯಾಗಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕಲಾರನು, ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಬದುಕುವವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಆ ಜೀವದ ರೊಟ್ಟಿಯಾದ ಆತನನ್ನು ನಾವು ಬಯಸೋಣವ, ಸ್ವೀಕರಿಸೋಣವ. ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಜೀವದ ರೊಟ್ಟಿ ನೀನೇ ದೇವಾ, ಜೀವ ಜಲವು ನೀನೇ ದೇವಾ, ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಅನುದಿನ ಆಹಾರವ ನನಗೆ ನೀಡು ದೇವ, ನೀಡು ನಿನ್ನಾತ್ಮ ನನಗೆ. ಆರಾಧನೆ 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 ಆರಾಧನೆ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸವಾಗಿದೆ. Our God is a good God. ದೇವರು ಒಳ್ಳೆಯ ದೇವರು. And Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. If you are expecting from God something this day, get ready. God is going to speak to you exactly what you need in your life through the word of God. ಈ ದಿನದಲ್ಲಿ ನೀವು ಎದುರು ನೋಡುತ್ತಾ ಕುಳಿತಿರುವುದಾದರೆ ಸಿದ್ಧರಾಗಿರ್ರಿ. ವಾಕ್ಯದ ಮೂಲಕವಾಗಿ ನಿಮಗೆ ಏನು ಅಗತ್ಯತೆ ಇದೆಯೋ ಅದನ್ನು ಆತನು ಮಾತನಾಡುತ್ತಾನೆ. Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುತ್ತಾನೆ. And he cares for you and he is longing for your hearts. ಆತನು ನಿನ್ನ ಕುರಿತಾಗಿ ಕಾಳಜಿ ಉಳ್ಳವನಾಗಿ ನಿನ್ನ ಹೃದಯಕ್ಕಾಗಿ ತವಕ ಪಡುವವನಾಗಿದ್ದಾನೆ. And he is all powerful to do everything for you when you are going through a situations in your lives. ನಿನ್ನ ಜೀವಿತದ ಸನ್ನಿವೇಶಗಳ ಮಧ್ಯಗಳಲ್ಲಿ ನೀನು ಹಾದು ಹೋಗುವಾಗ ನಿನಗಾಗಿ ಆತನು ಎಲ್ಲವನ್ನ ಮಾಡುವವನಾಗಿರುತ್ತಾನೆ. Because he has chosen you. You have not chosen him, but the Bible says that he has chosen you out of this world in order to see that you bear fruit for the kingdom of God. ನೀವು ಆತನನ್ನ ಆರಿಸಿ ತೆಗೆದುಕೊಳ್ಳಲಿಲ್ಲ, ಆತನೇ ನಿಮ್ಮನ್ನ ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ನೀವು ಫಲ ಕೊಡುವವರಾಗಿರಬೇಕೆಂತಲೂ ಆ ಫಲವು ನೆಲೆ ನಿಲ್ಲುವಂತದ್ದಾಗಬೇಕೆಂಬುದಾಗಿ ಆರಿಸಿಕೊಂಡಿದ್ದಾನೆ. Because he loves you and he cares for you, that's why he has brought this salvation through Lord Jesus Christ into each one of your lives. ಆತನು ನಿಮ್ಮನ್ನ ಪ್ರೀತಿಸುವುದರ ಮೂಲಕ, ನಿಮ್ಮ ಮೇಲೆ ಕಾಳಜಿಯನ್ನಿಟ್ಟಿರುವುದರ ಮೂಲಕ, ಯೇಸು ಕ್ರಿಸ್ತನ ಮೂಲಕವಾಗಿ ನಿಮಗೆ ರಕ್ಷಣೆಯನ್ನ ತಂದಿದ್ದಾನೆ. Today many people are perishing in this world, but he has chosen you and your family to inherit that salvation which is made possible through Christ Jesus. ಲೋಕದಲ್ಲಿ ದಿನಮಾನಗಳಲ್ಲಿ ಅನೇಕರು ನಾಶವಾಗಿ ಹೋಗುತ್ತಿರುವಾಗ ನಿನ್ನನ್ನು ನಿನ್ನ ಕುಟುಂಬವನ್ನು ಆತನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಿಸಿ ಸ್ವಾಸ್ಥ್ಯವನ್ನ ಹೊಂದಿಕೊಳ್ಳುವುದಕ್ಕಾಗಿ ಬಾಧ್ಯ ಮಾಡಿದ್ದಾನೆ. Jesus Christ is the Son of the living God. ಯೇಸು ಕ್ರಿಸ್ತನು ಜೀವಿಸುವ ದೇವಕುಮಾರನು. And he left heaven and he came down to this earth
earth in order to save every mankind towards and to bring them towards God. ಪರಲೋಕವನ್ನ ತ್ಯಜಿಸಿ ಮನುಕುಲವನ್ನ ರಕ್ಷಿಸುವುದಕ್ಕೋಸ್ಕರವಾಗಿ ದರಗಿಳಿದು ಬಂದಿದ್ದಾನೆ. He came to save sinners. ಆತನು ಪಾಪಿಗಳನ್ನ ರಕ್ಷಿಸಲಿಕ್ಕಾಗಿ ಬಂದಿದ್ದಾನೆ. He came to deliver every child of God from every tormentation or every attack or every curses in their lives. ಏನೆಲ್ಲ ಶಾಪಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ, ಉಪದ್ರವಗಳ ಮಧ್ಯದಲ್ಲಿ ಆತನ ಮಕ್ಕಳು ಹಾದು ಹೋಗುತ್ತಿದ್ದಾರೋ ಅವರನ್ನ ಬಿಡುಗಡೆ ಮಾಡಲಿಕ್ಕಾಗಿ ಆತನು ಬಂದಿದ್ದಾನೆ. Jesus Christ, he left heaven and he came down to this earth in order to release you from every bondage of sickness. ಯೇಸು ಕ್ರಿಸ್ತನು ಪರಲೋಕವನ್ನ ಬಿಟ್ಟು ನಿನಗೋಸ್ಕರವಾಗಿ ನಿನ್ನನ್ನ ಎಲ್ಲ ರೋಗದ ಬಂಧನದಿಂದ ಬಿಡಿಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ. All this he is doing to each one of us because of God's love and compassion for each one of us. ಈ ಎಲ್ಲಾ ಕಾರ್ಯಗಳನ್ನ ಆತನು ಮಾಡುತ್ತಿರುವುದು ದೇವರ ಕರುಣೆಯು, ದೇವರ ಕೃಪೆಯು ನಮ್ಮ ಮೇಲಿರುವ ಕಾರಣದಿಂದಲೇ. Jesus never came to be a Christian leader into this world. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ನಾಯಕನಾಗಲಿಕ್ಕಾಗಿ ಬಂದವನಲ್ಲ. Neither Jesus came to form a religion called Christianity. ಕ್ರೈಸ್ತರು ಎನ್ನುವಂತ ಒಂದು ಧರ್ಮ ಸ್ಥಾಪನೆ ಮಾಡಲಿಕ್ಕಾಗಿ ಯೇಸು ಬರಲಿಲ್ಲ. Neither he came only for Christians. ಬರೀ ಕ್ರೈಸ್ತರಿಗಾಗಿ ಮಾತ್ರವೇ ಆತನು ಬರಲಿಲ್ಲ. But he came in order to save every mankind on this earth because of God's love and compassion for man. ಭೂಮಿಯ ಮೇಲಿರುವ ಸರ್ವ ಮನುಷ್ಯರನ್ನ ಆತನು ರಕ್ಷಿಸುವುದಕ್ಕೋಸ್ಕರವಾಗಿಯೇ ಅನುಕಂಪದಿಂದಲೂ ಕರುಣೆಯಿಂದಲೂ ಆತನು ಬಂದಿದ್ದಾನೆ. Today, whatever situation you go through in your life, don't think that God is not concerned about the situation, but God's love and compassion is there. That's why he has sent his one and only son for us in our lives. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುವ ಸನ್ನಿವೇಶಗಳ ಕುರಿತಾಗಿ ದೇವರು ಗಮನ ಉಳ್ಳವನಲ್ಲ ಎಂಬುದಾಗಿ ಅಂದುಕೊಳ್ಳಬೇಡಿರಿ. ಅದಕ್ಕೋಸ್ಕರವಾಗಿಯೇ ತನ್ನ ಒಬ್ಬನೇ ಮಗನನ್ನ ಪರಿಹಾರವಾಗಿ ನಮಗೋಸ್ಕರ ಕಳುಹಿಸಿಕೊಟ್ಟಿದ್ದಾನೆ. Jesus cares for each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರ ಕುರಿತಾಗಿ ಕಾಳಜಿ ಉಳ್ಳವನಾಗಿದ್ದಾನೆ. He wants to bless you, he wants to deliver you, and he wants to fight for you in your life. ಆತನು ನಿಮ್ಮನ್ನ ಆಶೀರ್ವಾದ ಮಾಡಿ, ಆತನು ನಿಮ್ಮನ್ನ ಬಿಡುಗಡೆ ಮಾಡಿ, ಆತನು ನಿಮಗಾಗಿ ಹೋರಾಟ ಮಾಡುವವನಾಗಿದ್ದಾನೆ. There's a beautiful verse in Isaiah chapter 42 verses 6 and 7. ಯೆಶಾಯನ ಪ್ರವಾದನೆಯ ಗ್ರಂಥ 42ನೇ ಅಧ್ಯಾಯ 6-7ನೇ ವಚನದಲ್ಲಿ ಬಹಳ ಸುಂದರವಾದ ವಾಕ್ಯವುಂಟು. The Bible clearly says, and God says that I, the Lord, have called you in righteousness. I will take hold of your hand. I will keep you and will make you to be a covenant for the people and a light for the Gentiles. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ. That means God says God has not just chosen you, but God says he has chosen you, or he has called you in his righteousness, and he will take hold of your hand and he will keep you and he will make you to be a covenant for the people. ದೇವರು ನಮ್ಮನ್ನ ನಿಮ್ಮನ್ನ ಸುಮ್ಮನೆ ಕರೆಯಲಿಲ್ಲ. ತನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನ ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನೇಮಿಸಿದ್ದಾನೆ. In every walk of your life, God has called you in his righteousness, and he will hold your hand and he will lead you to be victorious in every walk of your life. ನಿನ್ನ ಜೀವಿತದ ಪ್ರತಿಯೊಂದು ನಡೆಯಲ್ಲಿಯೂ ದೇವರು ನಿನ್ನನ್ನ ಕರೆದವನಾಗಿದ್ದಾನೆ. ಆ ದೇವರು ನಿನ್ನ ಕರವನ್ನ ಹಿಡಿದು ನಿನ್ನ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ನಡೆಸುತ್ತಾನೆ. And for you to be a light among the Gentiles means among all those unbelievers or the people who do not know about Christ. God says he will lead you, he will guide
guide you, he will protect you, and he will make you as a testimony, and he will make you as a light among all those people. ಅನ್ಯ ಜನಗಳಿಗೆ ಬೆಳಕನ್ನಾಗಿ ಎಂಬುದಾಗಿ ನೋಡುವಾಗ ಯಾರು ಆತನನ್ನ ಅರಿಯದವರು ಇದ್ದಾರೋ, ಇರುಳಿನಲ್ಲಿ ನಡೆಯುವವರು ಇದ್ದಾರೋ, ಅವರ ಮಧ್ಯದಲ್ಲಿ ನಿನ್ನನ್ನ ದೇವರು ಬೆಳಕನ್ನಾಗಿ ನೇಮಿಸಿ ನಡೆಸುವವನಾಗಿದ್ದಾನೆ. What a joy and comforting word that God is speaking to us, that he will lead us in his righteousness. ಎಷ್ಟು ಆದರಣೆಯ ಉಳ್ಳಂತ ಒಂದು ವಾಕ್ಯವಿದು. ಆತನು ತನ್ನ ಧರ್ಮದ ಸಂಕಲ್ಪಾನುಸಾರ ನಮ್ಮನ್ನ ನಡೆಸುತ್ತಾನೆ. And he is going to make a covenant with you, and get ready, the time has come for you to be a light among all others in your life. ಆತನು ನಿಮ್ಮೊಂದಿಗೆ ಒಡಂಬಡಿಕೆಯನ್ನ ಆಧಾರವನ್ನಾಗಿ ಮಾಡಿಕೊಂಡು ಆತನು ಅನ್ಯ ಜನಗಳಿಗೆ ನಿಮ್ಮನ್ನ ಬೆಳಕನ್ನಾಗಿ ನೇಮಿಸುತ್ತಾನೆ. Whatever situation you are going through, I am telling you, God is promising to you today, God is going to lead you in his righteousness. ನೀವು ನಿಮ್ಮ ಜೀವಿತದ ಏನೇ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು, ದೇವರು ತಾನೇ ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ತನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನೀತಿಯಲ್ಲಿ ನಡೆಸುತ್ತಾನೆ. He will hold your hand and he will make you to walk in victory, and you will never see defeats in your life, but you will be a light among all the Gentiles. ಆತನು ನಿಮ್ಮ ಕೈಯನ್ನ ಹಿಡಿದುಕೊಂಡು ಆತನು ನಿಮ್ಮನ್ನ ನಡೆಸುವವನಾಗಿರುತ್ತಾನೆ. ಆತನ ವಾಕ್ಯದಲ್ಲಿ ತಿಳಿಸಿದ ಪ್ರಕಾರವೇ ಆತನು ಅನ್ಯ ಜನಗಳ ಮಧ್ಯದಲ್ಲಿ ನಿಮ್ಮನ್ನ ಬೆಳಕನ್ನಾಗಿಡುತ್ತಾನೆ. Mark my words, believe on the promise of God, that God, when he says something, he will be able to do it for us in our lives. ಈ ವಾಕ್ಯಗಳನ್ನ ಗುರುತು ಇಟ್ಟುಕೊಳ್ಳಿರಿ. ಈತನು ನುಡಿದಂತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸಿ ತೋರಿಸುತ್ತಾನೆ. These words are not empty words, but these words carry life, and these words are which God has spoken to us in our lives. ಮಾತನಾಡಿದ ಮಾತುಗಳು ಬರಿಯಾದ ಮಾತುಗಳಲ್ಲ, ಖಾಲಿ ಮಾತುಗಳಲ್ಲ. ಆ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಡೆಸುವ ನುಡಿಗಳಾಗಿವೆ. The word what you are hearing through this television program is the word which God is trying to speak to his children, so this word will manifest his glory and bring a blessing to you and your family. ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನೀವು ಏನು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರೋ, ಆ ವಾಕ್ಯವು ಪ್ರಕಟವಾಗಿ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದವನ್ನುಂಟು ಮಾಡುತ್ತದೆ. Because God loves you and God has chosen you out of this world. ದೇವರು ನಿಮ್ಮನ್ನ ಪ್ರೀತಿ ಮಾಡಿ ದೇವರು ನಿಮ್ಮನ್ನ ಈ ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದಾನೆ. He will hold your hand and he will lead you to victory. ಆತನು ನಿಮ್ಮ ಕರಗಳನ್ನು ಹಿಡಿದುಕೊಂಡು ನಿಮ್ಮನ್ನ ಜಯದ ಕಡೆಗೆ ನಡೆಸುತ್ತಾನೆ. Hallelujah. 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 You see in Deuteronomy chapter 28 verses 8 to 11, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 8ನೇ ವಚನದಿಂದ 11ನೇ ವಚನದವರೆಗೆ ನೀವು ನೋಡುವುದಾದರೆ 8th verse it says, 8ನೇ ವಚನ ಹೇಳ್ತದೆ, the Lord will send a blessing on your barns, on everything you put your hand to. The Lord your God will bless you in the land he is giving it to you. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳನ್ನೆಲ್ಲ ಸಫಲ ಮಾಡುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. Today God knows that you are his children, and he knows what he has to do it in your life. He is promising to you from Deuteronomy 28:8, as he is going to bless your barns and everything you put your hand, the Lord will bless you in the land which is giving it to you. ನೀವು ಆತನ ಮಕ್ಕಳಾಗಿರುವಂತ ಕಾರಣದಿಂದ ಆತನಿಗೆ ಚೆನ್ನಾಗಿ ಗೊತ್ತು ನಿಮ್ಮ ಕುರಿತಾಗಿ ಏನನ್ನ ಮಾಡಬೇಕೆಂಬುದಾಗಿ. ಧರ್ಮೋಪದೇಶ ಕಾಂಡ 28:8 ಹೇಳುವ ಪ್ರಕಾರ ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳನ್ನೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. I see a family who is watching this program. You have been praying for a land and you are asking God to help you out. I'm telling you this day morning as you're watching this program, get ready that God is going to bless you
you with the land, and He will provide you all your needs in your lives. ನಾನು ಒಂದು ಕುಟುಂಬವನ್ನ ನೋಡುತ್ತಾ ಇದ್ದೇನೆ. ಆ ಕುಟುಂಬವು ಸ್ಥಳಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡುತ್ತಾ ಇದೆ. ಸಿದ್ಧರಾಗಿರ್ರಿ, ದೇವರು ನಿಮಗೋಸ್ಕರವಾಗಿ ಸ್ಥಳವನ್ನ ಸಿದ್ಧ ಮಾಡಿ ಕೊಡುತ್ತಾನೆ. You have been going through confusion whether you need to buy or not. There are so many lands, but God is going to connect you. God is going to direct you in the right direction. ಅನೇಕ ಸ್ಥಳಗಳು ಉಂಟು, ನೀವು ಗೊಂದಲಗಳ ಮಧ್ಯದಲ್ಲಿದ್ದೀರಿ. ದೇವರು ಸರಿಯಾದದ್ದನ್ನು ತೆಗೆದುಕೊಳ್ಳುವ ಮಾರ್ಗದರ್ಶನವನ್ನು ನಿಮಗೆ ಮಾಡುತ್ತಾನೆ. The Lord will send a blessing on your barns and everything you put your hand in your life. ನೀವು ಏನೆಲ್ಲ ಕಾರ್ಯಗಳನ್ನು ಮಾಡುತ್ತೀರೋ ನಿಮ್ಮ ಕಣಜಗಳು ತುಂಬಿರುವ ಹಾಗೆ ಆತನು ನಿಮ್ಮ ಕಾರ್ಯಗಳನ್ನು ಸಫಲ ಮಾಡುತ್ತಾನೆ. Hallelujah. Hallelujah. As a child of God, God promises that God will establish you as His holy children or the holy people as He promised you on oath. ದೇವರು ತಾನೇ ಒಡಂಬಡಿಕೆಯ ಮೇರೆಗೆ ನಿಮ್ಮನ್ನ ತನ್ನ ಜನರನ್ನಾಗಿ ಆರಿಸಿಕೊಂಡಿರುವಾಗ ಆತನು ನಿಮ್ಮನ್ನ ಪರಿಶುದ್ಧ ಜನಾಂಗವಾಗಿ ಸ್ಥಾಪಿಸುತ್ತಾನೆ. And the 10th verse says, then all the people around you will know that you have been chosen and you have been called by your name. ಭೂಮಿಯಲ್ಲಿರುವ ಎಲ್ಲಾ ಜನಗಳು ನಿಮ್ಮನ್ನು ಯೆಹೋವನ ಜನರೆಂದು ತಿಳಿದುಕೊಂಡು ನಿಮಗೆ ಭಯಪಡುವರು. The 11th verse God says, Deuteronomy 28:11 says, the Lord will grant you abundant prosperity. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 11ನೆಯ ವಚನ ಹೇಳುತ್ತದೆ, ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಮಾಡಿದ ಮೇರೆಗೆ ನಿಮಗೆ ಕೊಡುವ ದೇಶದಲ್ಲಿ ಆತನು ನಿಮಗೆ ಸಂತಾನ, ಪಶು, ವ್ಯವಸಾಯಗಳನ್ನು ಸಮೃದ್ಧಿಯಾಗಿ ಉಂಟು ಮಾಡುವನು. These are the blessings which God is declaring to His children this morning. ದೇವರ ಮಕ್ಕಳಾಗಿರುವ ಈ ನಿಮಗೆ ದೇವರು ಈ ಆಶೀರ್ವಾದವನ್ನು ಘೋಷಿಸುವವನಾಗಿದ್ದಾನೆ. Because He has chosen you, He says, I will hold their hands and I will lead them in my righteousness. ಆತನು ನಿಮ್ಮನ್ನ ಆರಿಸಿ ತೆಗೆದುಕೊಂಡಂತ ಕಾರಣ ಆತನು ತಾನೇ ತನ್ನ ನೀತಿಯಲ್ಲಿ ನಿಮ್ಮನ್ನ ಕರ ಹಿಡಿದು ನಡೆಸುತ್ತಾನೆ. He will bless the work of your hands and He will bless you in the land which God has given it to you. ನಿಮಗೆ ದೇವರು ಕೊಡಲ್ಪಟ್ಟಂತ ಸ್ಥಳದಲ್ಲಿ ದೇವರು ನಿಮ್ಮನ್ನ ಆಶೀರ್ವದಿಸುತ್ತಾನೆ. ನಿಮ್ಮ ಕೈ ಕಾರ್ಯಗಳನ್ನು ಆಶೀರ್ವದಿಸುವುದರ ಮೂಲಕ. Today, whatever situation you might be going through, whatever confusion you might be going through, I am telling you, believe in the word of God that God is going to establish everything and He will bless the work of your hands. ನೀವು ಈ ದಿನದಲ್ಲಿ ಏನೇ ಸನ್ನಿವೇಶಗಳ ಮಧ್ಯದಲ್ಲಿ ಹಾದು ಹೋಗುವವರಾಗಿ ಇರಬಹುದು, ನಂಬಿರಿ, ನಿಮ್ಮ ಸನ್ನಿವೇಶಗಳು ಏನೇ ಆಗಿದ್ದರೂ ದೇವರು ನಿಮ್ಮನ್ನ ಸ್ಥಾಪಿಸುವವನಾಗಿದ್ದಾನೆ, ಕೈ ಕಾರ್ಯಗಳನ್ನು ಆಶೀರ್ವದಿಸುತ್ತಾನೆ. This is the only confidence we have in His word or in His promise which God declared to us, for us to believe and to proclaim it with authority that God is going to bless the work of our hands and He will bless us in the land. ನಮಗೆ ಕೊಡಲ್ಪಟ್ಟಂತ ವಾಗ್ದಾನವು ಇದೇ ಆಗಿದೆ. ನಮ್ಮ ಕೈ ಕಾರ್ಯಗಳನ್ನ ದೇವರು ಆಶೀರ್ವದಿಸುವವನಾಗಿರುವ ಕಾರಣ ವಾಕ್ಯವನ್ನ ಹಿಡಿದುಕೊಂಡು ನಾವು ಅದರಲ್ಲಿ ಮುಂದೆ ಸಾಗಬೇಕು. In every walk of your life you will see the favor of God, you will see the blessings of God, and you will see that you will be a testimony for the kingdom of God. ನಾವು ನಡೆಯುವ ಪ್ರತಿ ಒಂದು ಹೆಜ್ಜೆಯಲ್ಲಿಯೂ ನಮ್ಮ ಮಾರ್ಗಗಳಲ್ಲಿಯೂ ನಾವು ದೇವರ ಒಂದು ಕಾರ್ಯಗಳನ್ನ ನೋಡುತ್ತೇವೆ ಹಾಗೂ ಸಾಕ್ಷಿಗಳಾಗಿರುತ್ತೇವೆ. Many people, as you're watching this program, you have been going through debts, you're going through problems, you're unable to pay your debts, but I'm telling you the time has come for you to see the blessings of God, because God says God is going to bless the work of your hands and He will bless you in the land. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತ ಅನೇಕರು ಸಾಲಗಳ ಮಧ್ಯದಲ್ಲಿ ಸಾಲವನ್ನ ತೀರಿಸಲಿಕ್ಕಾಗದೇ ಇರುವ ಸನ್ನಿವೇಶಗಳಲ್ಲಿ ಹಾದು ಹೋಗುತ್ತಾ ಇದ್ದೀರಾ. ದೇವರು ನಿಮ್ಮನ್ನ, ನಿಮ್ಮ ಕೈ ಕಾರ್ಯಗಳನ್ನ ಆಶೀರ್ವದಿಸುತ್ತಾನೆ. Because of the love and compassion and because of the covenant which God has got for you. ದೇವರಿಗೆ ನಿಮ್ಮ ಕುರಿತಾಗಿ ಇರುವಂತ ಪ್ರೀತಿಯು, ನಿಮ್ಮ ಕುರಿತಾಗಿ ಇರುವಂತ ಕರುಣೆಯು, ಆ ಕಾರಣದ ಮೂಲಕವಾಗಿಯೇ ದೇವರು ನಿಮಗಾಗಿ ಕಾರ್ಯವನ್ನು ಮಾಡುತ್ತಾನೆ. I see God is going to open new doors, a door which nobody can shut it. Today you might be crying that every door has been shut for you, but the time has come for you to see an open door of blessing which God is going to open it for you. ಈ ಒಂದು ವೇಳೆ ಎಲ್ಲಾ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಂಬುದಾಗಿ ಯೋಚಿಸುತ್ತಾ ಅಳುತ್ತಿರಬಹುದು. ದೇವರು ನಿಮಗಾಗಿ ಬಾಗಿಲುಗಳನ್ನ ತೆರೆಯುವವನಾಗಿದ್ದಾನೆ. ಅದನ್ನ ಯಾರಿಂದಲೂ ಮುಚ್ಚಲಿಕ್ಕಾಗದೇ ಇರುವ ಹಾಗೆ ಆತನು ಆಶೀರ್ವದಿಸುತ್ತಾನೆ. Because the Lord will grant you abundant for
to be flourished and for you to be established in your life. ನಿನ್ನ ಜೀವಿತದಲ್ಲಿ ನೀನು ಸ್ಥಾಪನೆಯಾಗಲಿಕ್ಕೋಸ್ಕರವಾಗಿ ದೇವರು ಸಮೃದ್ಧಿಯಾದ ಸುಕ್ಷೇಮವನ್ನ ನಿನಗೆ ಕೊಟ್ಟು ಸ್ಥಾಪಿಸುತ್ತಾನೆ. The time has come for you to see the favor of God and the blessings of God in your life. ನಿನ್ನ ಜೀವಿತದಲ್ಲಿ ದೇವರ ದಯೆಯನ್ನು ದೇವರ ಆಶೀರ್ವಾದವನ್ನ ನೋಡುವ ಕಾಲ ನಿನಗೆ. Today you might have seen rejection. Today you might have seen failures. Today you might be going through a tough situation. The time has come for you to see the blessings of God in your life. ನೀನು ಸೋಲುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು, ತಿರಸ್ಕಾರಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು. ಇಗೋ ಇಂದು ನಿನಗೋಸ್ಕರವಾಗಿ ಉಂಟಾದ ದಿನ. ಈ ದಿನದಲ್ಲಿ ನೀನು ದೇವರ ಕಾರ್ಯವನ್ನ ನೋಡುತ್ತೀಯ. Because he loves you, he takes care of you and he will do it everything for you. ಯಾಕಂದರೆ ಆತನು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. ಆತನು ನಿಮ್ಮ ಕುರಿತಾಗಿ ಕಾಳಜಿ ಉಳ್ಳವನಾದ ಕಾರಣ ನಿಮಗಾಗಿ ಎಲ್ಲವನ್ನ ಮಾಡುತ್ತಾನೆ. As a children of God, God expects you to walk in that fear and trust in him, and you will see the favor and the blessings of God in your life. ನೀವು ದೇವರ ಮಕ್ಕಳಾಗಿದ್ದುಕೊಂಡು ಆತನಿಗೆ ಭಯಪಡುತ್ತಾ ಮುಂದೆ ನಡೆಯುವುದಾದರೆ ದೇವರ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳಬಹುದು. In Deuteronomy 28:9 he says that Lord will establish you as his holy people as he has promised you on the oath. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದ 9ನೇ ವಚನದಲ್ಲಿ ಹೇಳುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನು ಅನುಸರಿಸಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದರೆ ಆತನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಸ್ಥಾಪಿಸುತ್ತಾನೆ. God will establish you as his holy people as he promised, provided you keep the commandments and the Lord God and walk in the obedience and the fear of God. ದೇವರ ಭಯದಲ್ಲಿಯೂ ದೇವರ ಮೇಲಣ ಭಕ್ತಿಯು ನೀನು ನಡೆಯುವುದಾದರೆ ವಾಗ್ದಾನ ಮಾಡಿದಂತೆ ನಿಮ್ಮನ್ನು ತನಗೋಸ್ಕರ ಮೀಸಲಾದ ಜನರನ್ನಾಗಿ ಆತನು ಸ್ಥಾಪಿಸಿಕೊಳ್ಳುತ್ತಾನೆ. When you do all those things, you will see God blessing you, blessing your hands, and he will bless you in the land which is given it to you. ಈ ಎಲ್ಲಾ ಕಾರ್ಯಗಳನ್ನ ನೀವು ದೇವರು ನಿಮ್ಮ ಕರಗಳನ್ನ ನಿಮ್ಮನ್ನ ಇಟ್ಟಿರುವಂತ ಸ್ಥಳದಲ್ಲಿ ಆಶೀರ್ವದಿಸುವುದನ್ನ ನೋಡುತ್ತೀರಿ. We can walk by grace, but without the fear of God, I'm telling you, the grace can fill you up, but I'm telling you, but God, as a child of God, God expects you to walk in that fear and trust in him for everything in your life. ಕೃಪೆಯಿಂದ ನೀವು ಮುಂದಕ್ಕೆ ಹೋಗಬಹುದು, ಆದರೆ ದೇವರು ನಮ್ಮಿಂದ ಎದುರು ನೋಡುತ್ತಾ ಇರುವಂತದ್ದು ಏನೆಂಬುದಾಗಿ ನೋಡುವುದಾದರೆ ದೇವರಿಗೆ ಭಯಪಟ್ಟು ದೇವರ ಕೃಪೆಯನ್ನು ಹೊಂದಿದವರಾಗಿ ಬದುಕಬೇಕೆಂಬುದಾಗಿಯೇ. Because God has chosen you out of this world so that you will be obedient and you will walk in that fear with God. ನಾವು ಭಯದಿಂದಲೂ ವಿಧೇಯತ್ವದೊಂದಿಗೂ ಆತನ ಮೂಲಕ ನಾವು ನಡೆಯುತ್ತೇವೆಂಬುದಾಗಿಯೇ ಆತನು ಈ ಲೋಕದಿಂದ ನಮ್ಮನ್ನು ಬೇರ್ಪಡಿಸಿ ಆರಿಸಿ ತೆಗೆದುಕೊಂಡಿದ್ದಾನೆ. When you walk with that fear, when you have that fear and when you walk with that obedience, I am telling you, God will be excited to do everything in an immeasurable way in your life. ದೇವರನ್ನ ಭಯದಿಂದ ನಾವು ಸೇವಿಸುತ್ತಾ ಉತ್ಸಾಹದಿಂದ ನಾವು ಆತನನ್ನ ಎದುರು ನೋಡುವುದಾದರೆ ಆತನು ಅತಿ ಆಶೀರ್ವಾದದಾಯಕವಾದ ಶಕ್ತಿಯುತ ಕಾರ್ಯವನ್ನು ಮಾಡಿ ನಮಗೆ ತೋರಿಸುತ್ತಾನೆ. Today, whatever situation you are going through, I am telling you, believe that God has called you in his righteousness and he will hold your hand and he will make you to walk in victory. ಈ ದಿನದಲ್ಲಿ ನೀವು ಹಾದು ಹೋಗುತ್ತಿರುವಂತ ಸನ್ನಿವೇಶವು ಎಂಥದೇ ಆಗಿದ್ದರೂ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ ನೀವು ದೃಢವಾಗಿ ನಂಬುವುದಾದರೆ ಆತನು ನಿಮ್ಮ ಕರಗಳನ್ನು ಹಿಡಿದು ನಿಮ್ಮನ್ನು ನಡೆಸುವವನಾಗಿದ್ದಾನೆ. He has chosen you, you have not chosen him. ನೀವು ಆತನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ಆತನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. So that you will bear fruit for the kingdom of God. ದೇವರ ರಾಜ್ಯಕ್ಕೋಸ್ಕರವಾಗಿ ನೀವು ಫಲ ಕೊಡುವವರಾಗಬೇಕೆಂದು, The fruit that will last. ಆ ಒಂದು ಫಲವು ನೆಲೆ ನಿಲ್ಲುವಂತದ್ದಾಗಬೇಕೆಂದು. John 15:16 says, anything whatever you ask in the name of Jesus, the Father in heaven will give it to us. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನ, ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. Today, whatever situation you are going through, I'm telling you, trust God that he will bless the work of your hands and he will hold you in his righteousness. ಈ ದಿನದಲ್ಲಿ ನೀವು ಹಾದು ಹೋಗುತ್ತಿರುವಂತ ಸನ್ನಿವೇಶವು ಏನೇ ಆಗಿದ್ದರೂ ದೇವರ ಮೇಲೆ ಭರವಸೆ ಉಳ್ಳವರಾಗಿ ನೀವಿರ್ರಿ. ಆತನು ತನ್ನ ನೀತಿಯ ಬಲಗೈಯಿಂದ ನಿಮ್ಮನ್ನು ನಡೆಸುವವನಾಗಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Heavenly Father, we pray that your mighty hand will be upon
upon every people who are watching this program. ಸರ್ವಶಕ್ತನಾದ ದೇವರೇ, ನಿನ್ನ ಸರ್ವ ಸಾಮರ್ಥ್ಯ ಉಳ್ಳಂತ ಕರವು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರ ಮೇಲೆ ಚಾಚಲ್ಪಡಲಿ. You have called us in your righteousness, O God. ದೇವರೇ, ನಿನ್ನ ನೀತಿಯ ಮೂಲಕವಾಗಿ ನೀನು ನಮ್ಮನ್ನ ಕರೆದಿದ್ದೀಯ. You will hold our hand and you will give us the victory, O God, to walk in the covenant, to be a light for the people around this world. ದೇವರೇ, ನೀವು ನಮ್ಮನ್ನ ನಿನ್ನ ಕರಗಳಿಂದ ಹಿಡಿದುಕೊಂಡು ಇಗೋ ಒಡಂಬಡಿಕೆಗೆ ಆಧಾರವಾಗಿ ಮಾಡಿಕೊಂಡು ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು ಕೊಡುವುದಕ್ಕಾಗಿ ಆರಿಸಿಕೊಂಡಿದ್ದೀರಿ. People who are watching this program and praying with me, your word says, and we believe that you will bless the work of their hands, you will bless them in the land. ದೇವರೇ, ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಿಸುತ್ತಾ ಇರುವಂತವರಿಗಾಗಿ ನೀನು ಹೇಳಿದ್ಯಲ್ಲ, ನೀನು ಅವರ ಕಾರ್ಯಗಳನ್ನ ಕೈ ಕಾರ್ಯಗಳನ್ನ ಆಶೀರ್ವದಿಸುತ್ತಿ ಎಂಬುದಾಗಿ. And you will establish them and you will grant them abundant prosperity and open doors of opportunity for each one of them. ದೇವರೇ, ಅನೇಕವಾದ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಟ್ಟು ಸಮೃದ್ಧಿಯಾಗಿ ಅವರನ್ನ ನೀನು ಆಶೀರ್ವದಿಸಿ ಅವರನ್ನ ನೀನು ಸ್ಥಾಪಿಸು ಸ್ವಾಮಿ. As you are their God and they are your children, I pray even as they are opening their hearts towards you, Abba Father Jesus, Lord, I pray that you will come into our hearts as a Lord and Savior. ದೇವರೇ, ನೀನು ಅವರ ದೇವರಾಗಿ ಅವರು ನಿಮ್ಮ ಪ್ರಜೆಗಳಾಗಿ ಕೇಳುವಾಗ ನೀವು ಅವರ ಹೃದಯಗಳ ಒಳಗೆ ಬಂದು ಅವರು ಬೇಡುವುದನ್ನ ನೀನು ಆಲಿಸು ಸ್ವಾಮಿ. Today when you enter into each one of our heart, we will see a change in our life. ದೇವರೇ, ನೀನು ನಮ್ಮ ಹೃದಯಗಳ ಒಳಗೆ ಪ್ರವೇಶಿಸುವುದಾದರೆ ನಾವು ಬದಲಾವಣೆಗಳನ್ನ ಈ ದಿನದಲ್ಲಿ ನೋಡುತ್ತೇವೆ. We believe that you are the Son of the living God. ನಾವು ನಂಬುತ್ತೇವೆ ನೀನು ಜೀವಿಸುವ ದೇವ ಕುಮಾರನು. We believe that you died for us on the cross of Calvary. ನಾವು ನಂಬುತ್ತೇವೆ ನೀನು ನಮಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ಸತ್ತೆ ಎಂಬುದಾಗಿ. We believe that you were buried. ನೀನು ನಮಗೋಸ್ಕರವಾಗಿ ಸಮಾಧಿ ಮಾಡಲ್ಪಟ್ಟೆ. We believe that God rose you again and today you are alive in our midst. ನಾವು ನಂಬುತ್ತೇವೆ ದೇವರು ನಿನ್ನನ್ನ ಮರಣದಿಂದ ಎಬ್ಬಿಸಿದನು, ಈಗ ನೀವು ನಮ್ಮ ಮಧ್ಯದಲ್ಲಿ ಜೀವಂತವಾಗಿದ್ದೀರಿ. We welcome you Jesus as our Lord and Savior. ನಮ್ಮ ಕರ್ತನು ರಕ್ಷಕನಾಗಿ ನಿನ್ನನ್ನು ಸ್ವಾಗತ ಮಾಡುತ್ತೇವೆ ಯೇಸುವೇ. Change our life completely, Lord, so that we will be able to be victorious in every walk of our life. ನಮ್ಮ ಜೀವಿತವನ್ನ ಪರಿಪೂರ್ಣವಾಗಿ ಬದಲಾವಣೆ ಮಾಡು. ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಾವು ಜಯಶಾಲಿಗಳಾಗಿ ಸಾಗಲಿಕ್ಕಾಗಿ In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್.